ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಬೆಳಗಾವಿಯ BDCC ಬ್ಯಾಂಕಿನ ರಾಜಕೀಯ, ಅದು ಬೆಳಗಾವಿ ರಾಜಕೀಯ ದಿನಕ್ಕೆ ಒಂದು ಚಂದ ಬದಲಾವಣೆ. ಕಳೆದ 24 ತಾಸಿನಲ್ಲೇ ರಾಜ್ಯದ ಪ್ರಮುಖ ಸಕ್ಕರೆ ಫ್ಯಾಕ್ಟ್ರಿ ಹಿರಣಿಗೆ ಶುಗರ್ ಫ್ಯಾಕ್ಟ್ರಿ ಅದು ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಒಂದು ಅಂಗಳಕ್ಕೆ ಬಂದ ನಿಂತದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಆಗಲೇ ಅಂದಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು, ಈ ಒಂದು ವಾರದಾಗಿಲ್ಲರಿ, ಒಂದು ವಾರದಾಗ ಅಲ್ಲಿ ಹೋದ್ರಲ್ಲ ಅಲ್ಲೇ ಇರೋದಿಲ್ಲ, ಇಲ್ಲಿ ಬರ್ಬೋದು ಅಂತ ಹೇಳಿದ್ರು. ಅದು ನಿಜ ಆಗಲಿಕ್ಕೆ ಆಗ್ತದ ಆಗ್ಯದ ಅಂಥೇಳಿ ಈಗಿನ ಸುದ್ದಿಗಳು ಇನ್ನೂ ಏನು ಬದಲಾಗ್ತದೆ ಗೊತ್ತಿಲ್ಲ. ಆದರೆ ಈ ರಾಜಕೀಯ ಇಲ್ಲದಲ್ಲ, ಇದು ನಿಜವಾಗಿಯೂ ಆ ನಿರ್ದೇಶಕರು ಸ್ವತಃ ನಿರ್ಧಾರ ತೆಗೆದುಕೊಳ್ಳೋಂಥ ವಿಚಾರ ಮಾಡಬೇಕು. ತೆಗೆದುಕೊಂಡ್ರೆ ತಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಬಿಟ್ಟು ಹೋಗ್ಬೋದು, ಯಾಕೆ ಬಿಟ್ಟು ಹೋದರು, ಈಗ ಯಾಕೆ ಮತ್ತೆ ಒಳಗೆ ಬಂದರು? ಯಾಕಂದ್ರೆ ಮೂಲತಃ ಜೊಲ್ಲೆ ಅವ್ರ ಜೊತೆ ಇದ್ದಂಥವ್ರು ಅಲ್ಲಿ ಸೇರಿದ್ರು, ಡೆವಲಪ್ಮೆಂಟ್ ಮಾಡ್ತಾರಪ್ಪ, 100 ಕೋಟಿ ಹಾಕಿದಾರೆ ನಮ್ಮಲ್ಲಿ ಅಂತೇಳಿ ಅವ್ರಿಗೆ ಮತ್ತು ಜಾರಕಿಹೊಳಿ ನಮ್ಮ ಬನಕ್ಕೆ ಅನುಕೂಲ ಮಾಡಿಕೊಟ್ರು. ನಿಮ್ದಪ್ಪ ಮಾಡಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಲಾಸ್ ಮಾಡಿದ್ದಾರೆ ಅವರು ಅಂತೇಳಿ ಕತ್ತಿ ಬರೋನು ಟೀಕಾ ಮಾಡಿ ಜೊಲ್ಲೆ ಅವ್ರ ಜೊತೆಗೆ ಸೇರಿಕೊಂಡ್ರು. ಈಗ ಏಕಾಏಕಿ ಇಷ್ಟೊಳಗೆ ಮತ್ತೇನಾಯ್ತು ಗೊತ್ತಾಗಲಿಲ್ಲ. ಮತ್ತೇನಿದು ಹೊಸ ಒಂದು ದಾಳ ಈಗ ಅನಿಸಿರ್ಬೇಕು ಅವ್ರಿಗಿಲ್ಲ. ಜೊಲ್ಲೆ ಅವ್ರ ಜೊತೆಗೆ ಅಥವಾ ಜಾರಕಿಹೊಳಿ ಜೊತೆಗಿದ್ದು ನಮ್ಮ ರಾಜಕೀಯ ಭವಿಷ್ಯ ಅಥವಾ ಮತ್ತೇನೋ ಚೆನ್ನಾಗಿ ಆಗ್ಬೋದು, ಉನ್ನತಕ್ಕೆ ಹೋಗ್ಬೋದು ಅಂತ ಅವ್ರಿಗೆ ಅನಿಸೋದು ಮತ್ತೆ ಬಂದಿದ್ದಾರೆ. ಇದು ಈ ದೇಶದ ರಾಜಕೀಯಕ್ಕೆ ಒಂದು ದೊಡ್ಡ ಸಾಕ್ಷಿ. ನಮ್ಮಲ್ಲೇ ಏನಾಗಿದೆಪ್ಪ ಅಂತಂದ್ರೆ, ಸತ್ಯ ಹೇಳೋ ಶಕ್ತಿ ಯಾರಿಗೂ ಉಳಿದಿಲ್ಲ. ಪಾಪ ನಿರ್ದೇಶಕರೇನ್ರಿ, ರಾಜಕಾರಣಿಗಳಿಗೆ ಸಹಿತ ಉಳಿದಿಲ್ಲ ಸತ್ಯ ಹೇಳುವಂಥದ್ದು, ಅದ್ರ ಪ್ರಕಾರ ನಡೆಯುವಂಥದ್ದು. ಯಾಕೆಂದರೆ ಎಲ್ಲರೂ ಭಯದ ನೆರಳದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೂ ನೋಡ್ತಾ ಇದ್ವಿ ನಾವು, ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾರ ಕಡೆ ಅಧಿಕಾರ ಇರ್ತದೆ, ದುಡ್ಡು ಇರ್ತದೆ, ಅವ್ರ ಕಡೆ ಹೋಗ್ತೀವಪ್ಪ ಅನ್ನುವಂಥ ಸಾಮಾನ್ಯವಾಗಿ ಕಾಣ್ತದೆ. ಹಂಗೆ ನಿರ್ದೇಶಕರು ಇವತ್ತು ಫ್ಯಾಕ್ಟ್ರಿ ಉನ್ನತ ಆಗ್ತದೆ. ಯಾಕಂದರೆ 500 ಕೋಟಿ ರೂಪಾಯಿ ಸಾಲದ ಹಿಂದಿನವರು ಕತ್ತಿಯವರಿದ್ದಾಗ ಆಗ್ಯದ ಅನ್ನುವಂಥದ್ದು. ಅದಕ್ಕೆ ನಮ್ಮ AB ಪಾಟೀಲರು ಸಾಕಷ್ಟು ಟೀಕಾ ಮಾಡಿದ್ರು ಅವ್ರಲ್ಲಿ, ಕತ್ತಿಯವ್ರನ್ನ ಒಂದು ಕಾಲಕ್ಕೆ ಕಳೆದ 30 ವರ್ಷಗಳಿಂದ ಒಂದಕ್ಕೊಂದು ಒಬ್ರಿಗೊಬ್ಬರು ಪೂರ್ವ ಪಶ್ಚಿಮ ಇದ್ದರು ಅಥವಾ ಉತ್ತರ ದಕ್ಷಿಣ ಇದ್ದರು. ಇವತ್ತು ಒಂದಾದಾಗ ಈ ಜನ ಎಲ್ಲ ಏನೋ ಆಗ್ಬೋದು ಬಂದರು. ಈಗ ಮತ್ತೇನೋ ಅನಿಸಿದ ಹೋಗ್ರಿ, ಅದು ಎಲ್ಲರೂ ಇರಲಿ, ಏನರೇ ಆಗಲಿ, ರೈತರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಸಾಮಾನ್ಯರ ಎಲ್ಲರ ಬೇಡಿಕೆ, ರೈತರ ಬೇಡಿಕೆ. ಇರೋದು ಯಾವ ರೀತಿ ಬೆಳೀತದ, ಏನು ಮಾಡ್ತದ, ಅದು ಒಂದು ಕಡೆ ಇರಲಿ. ಅದು ನಡೆದ ಘಟನೆ ಮಂದಿ ಹಚ್ಕೋಬೇಕಾಗಿತ್ತು. ಯಾಕಂದ್ರೆ ನಮ್ಮ ರಾಜಕೀಯ ಯಾವ ರೀತಿ ಅದಪ್ಪ ಇವತ್ತು ಅನ್ನುವಂಥದ್ದು ಯಾರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಂದವರು ಇವ್ರು ಮತ್ತೆ ಇನ್ನೂ ಏನು ಚೇಂಜಸ್ ಆದರೂ ಆಗ್ಬೋದು, ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಕ್ತಿ ಆ ಕಡೆ ಹೆಚ್ಚಾಗ್ತದೆ, ಅಧಿಕಾರ ಆ ಕಡೆ ಹೆಚ್ಚಾಗ್ತದೆ, ಆ ಕಡೆ ಜಾರಿ ಹೋಗುವಂಥದ್ದು. ಈಗ ಆಲ್ರೆಡಿ ನಿರ್ದೇಶಕರು ಡಿಸಿಷನ್ ತೊಗೊಂಡಿದ್ರು, ಇಲ್ಲಪ್ಪ ಜೊಲ್ಲೆ ಅವರು ಮತ್ತು ಜಾರಕಿಹೊಳಿ ಅವರು ಕೊಡ್ಕೊಂಡು ನಮ್ಮದು ಈ ಫ್ಯಾಕ್ಟ್ರಿನ ಎತ್ತಕ್ಕೆ ಎಬ್ಬಸ್ತಾರ, ಹಳೆಯ ರೀತಿ ಒಂದು ರೂಪಕ್ಕೆ ಬರ್ತಂತಂದರು. ಮತ್ತು ಸಡನ್ನಾಗಿ ಎಕ್ದಮ್ ನಮ್ಮ ಕತ್ತಿಯವ್ರ ಕಡೆ ಬಂದರು, ಈಗ ಮತ್ತೆ ಈ ಕಡೆ ಬಂದಿದ್ದಾರೆ. ಈ ಒಂದು ಈ ಹಾವ ಏಣಿ ಆಟ ರಾಜಕೀಯದಲ್ಲೇ ಇರುವುದರಿಂದಾಗಿನ ಕೆಲವೊಂದಿಷ್ಟು ನಮ್ಮಲ್ಲೇ ಪರ್ಫೆಕ್ಟಾಗಿ ಅಭಿವೃದ್ಧಿಗಳು ಆಗ್ತಾಯಿಲ್ಲ ಅನ್ನುವಂಥ ಮಾತನ್ನು. ಇದು ನಾವು ಕೇವಲ ಈ ಒಂದೇ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಈ ಸಂದರ್ಭದಲ್ಲೇ ಇವತ್ತಿನ ಒಟ್ಟು ರಾಜಕೀಯ ಈ ರೀತಿ ಇರೋ ಮುಂದೆ ಇಲ್ಲೇ ರೈತರಿಗೆ ಎಷ್ಟು ಜೊತೆ ಆಗ್ತದೋ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಈಗ ಲಾಸ್ ತಲೆದ ಫ್ಯಾಕ್ಟ್ರಿ ಅದನ್ನು ಇವತ್ತು ಎತ್ತಬೇಕಾಗ್ಯದ. ಎತ್ತು ಕೆಲಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇವರು ಬಂದಿದ್ದಾರೆ, ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು ಎತ್ತಲಿ ಬೆಳೆಸಲಿ. ಈ ಸಂದರ್ಭದಾಗ ಅವ್ರು ಹೊರಗಿನವರು ಇವ್ರು ಒಳಗಿನವರು ಅನ್ನೋಂಥ ಪ್ರಶ್ನೆ ಇರಲಿಲ್ಲ. ಯಾಕಂದರೆ ಡೆಮಾಕ್ರಸಿ ಯಾವ್ದು ಮೆಜಾರಿಟಿ ಆಗ್ತದೆ ಅವ್ರ ಕಡೆ ಅವ್ರು ಅಧಿಕಾರ ಮಾಡೋದು ಸಹಜ. ನಿಮ್ಮದಾದಾಗ ನೀವು ಪ್ರಯತ್ನ ಮಾಡಿರಿ, ಏನು ಪ್ರಶ್ನೆ ಇಲ್ಲ. ಇದಕ್ಕೆ ಯಾರೂ ವಿರೋಧ ಮಾಡುವಂಥದ್ದಿಲ್ಲ. ಇಲ್ಲೇ ಹಿಂಸಾತ್ಮಕ ಆಗಿದ್ದಾಗಲಿ ಮತ್ತೊಂದಾಗಿದ್ದಾಗಲಿ ಆಗಬಾರದು, ಆಗಲಿಕ್ಕಿಲ್ಲ ಅನ್ನೋದು ವಿಶ್ವಾಸ. ಯಾಕಂದ್ರೆ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಜೊತೆಗೆ ಒಳ್ಳೆಯ ರಾಜಕಾರಣ ನಾವು ಬಯಸ್ಕೊಂಡಿದ್ದೀವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಮುಂಬರುವ ದಿನದಲ್ಲಿ ಮತ್ತೇನೇನು ಆಗ್ಬೋದಪ್ಪ ಜಿಲ್ಲೆಯಲ್ಲಿ ಅನ್ನುವಂಥದ್ದು ಆಲ್ರೆಡಿ ಕೆಲವೊಂದು ಜನ ಭವಿಷ್ಯ ನುಡಿತಾ ಇದ್ರು. ಇಲ್ಲ, ಜೊಲ್ಲೆ ಮತ್ತು ಜಾರಕಿಹೊಳಿ ಬಳಕ ಈ ಸಲ ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಒಳ್ಳೆಯ ವಾತಾವರಣ ಅದ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ವು. ಅದು ಈ ನಡುವೆ ಎಕ್ದಮ್ ಕತ್ತಿ ಅವ್ರ ಜೊತೆಗೆ AB ಪಾಟೀಲ್ ಕೂಡಿದ ತಕ್ಷಣ ಇನ್ನಷ್ಟೇನೋ ಶಕ್ತಿ ಇವ್ರದ್ದು ಹೆಚ್ಚಾಗ್ಬೋದು ಅಂತ ಲೆಕ್ಕದ. ಇನ್ನೂ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಇದು ಇನ್ನೂ ಆರಂಭ ಹಂತದಲ್ಲೇ. ಹೋದು ಮತ್ತು ಬಂತು, ಮತ್ತು ನಾಳೆಗೆ ಏನಾಗ್ತದೋ ಅದನ್ನು ಮುಂದಿನ 24 ಗಂಟೆಗಳು ವಿಚಾರ ಮಾಡೋದು ಹೋಗುವಂಥದ್ದು. ಅದು ಇಷ್ಟು ಮೊದಲು ಡೆವಲಪ್ ಆಗಿದ್ದು ನಿಮ್ಮ ಜೊತೆ ಮಾತಾಡಿದ್ದೀವಿ. ಇದು ಒಳ್ಳೆಯ ರಾಜಕೀಯ ಬೆಳವಣಿಗೆನೋ ಹೌದು ಅಲ್ಲೋ ರೈತರು ಡಿಸೈಡ್ ಮಾಡುವಂಥದ್ದು, ನಾವು ಹೇಳಿ ಡಿಸೈಡ್ ಆಗುವಂಥದ್ದಲ್ಲ.
ಯಾಕಪ್ಪ ಅಂದ್ರೆ ರೈತರಿಗೆ ಒಳ್ಳೆಯದಾಗೋದು ಅವ್ರು ಸ್ವತಃ ಅವ್ರಿಗೆ ಗೊತ್ತದು ಯಾರು ಕೈಯಲ್ಲೇ ನಮ್ಮ ಫ್ಯಾಕ್ಟ್ರಿ ಉದ್ಧಾರ ಆಗಬಹುದು ಅಂತೇಳಿ. ಜೊತೆಗೆ ಆ ರೈತರು ಇವತ್ತು ಮತ ಹಾಕುವಂಥವ್ರು ಅಥವಾ ಆ ಫ್ಯಾಕ್ಟ್ರಿಯ ಸದಸ್ಯರು ಮತ ಹಾಕುವಂಥವ್ರು ಅವ್ರಿಗೆ ಅವ್ರ ಮನಸ್ಸಿಗೆ ತಕ್ಕಂಗೆ ಈ ನಿರ್ದೇಶಕರ ನಡೆದ್ರೆ ಭಾಳ ಉತ್ತಮ ಅಂತ ಒಂದು ಮಾತು. ಆದರೆ ಅವ್ರು ಯಾವ ರೀತಿ ನಡೀತಾರ ಏನು ಅನ್ನೋದು ಓಪನ್ ಸೆಕ್ರೆಟರಿಗಾಗಲೇ ತಮಗೆ ಲಾಭ ಆದರೆ ಹೊರಡುವಂಥ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಸಾಕಷ್ಟು ಟೀಕೆ ಮಾಡೋದು ಅದನ್ನು ಬದಲಾಗಲಾರಂಥ ಒಂದು ರಾಜಕೀಯ ಆಗೋಗ್ಬಿಟ್ಟದೆ ಇವತ್ತು. ಅದಕ್ಕೆ ಟೀಕೆ ಮಾಡೋಕ್ಕಿಂತ ಏನಾದರೂ ಆಗಲಿ ಒಳ್ಳೆ ಕೆಲಸ ಆಗಲಿ ಹೀರಾ ಶುಗರ್ ಫ್ಯಾಕ್ಟ್ರಿ ಔನ್ನತ್ಯಕ್ಕೆ ಬೆಳೀಲಿ, ಹಿಂದಿನ ಒಂದು ಸ್ಥಿತಿಗೆ ಬರಲಿ ಅನ್ನೋದು ಸಹಜವಾಗಿ ಎಲ್ಲರ ಮತ ಅಭಿಪ್ರಾಯ. ಇನ್ನು ಮುಂದೆ ಏನಾಗ್ಬೋದು, ಹೀರಾ ಅಂತ ಹೋಯಿತು. ಇನ್ನು ಬಂದಿದ್ದು ಈಗಾಗಲೇ ಹೇಳಿದ್ದು ಹುಕ್ಕೇರಿಯ ಈ ಒಂದು ವಿದ್ಯುತ್ ಸಂಘದ್ದು ಇಲ್ಲೂ ಸಹಿತ ಏನಾಗ್ಬೋದು ಅನ್ನೋವಂಥದ್ದು ಒಂದು. ಯಾಕಂದ್ರೆ ಅದು ಹೋದ ತಕ್ಷಣ ಇದು ಹೋಗ್ಬೋದಾ ಅಂತ. ಯಾಕಂದ್ರೆ ಎರಡು ಹುಕ್ಕೇರಿ ತಾಲೂಕಲ್ಲಿ ಇದ್ದಾವೆ. ಈಗಾಗಲೇ ಹೀರಾ ಒಂದು ಬಿಟ್ಟು ಹೋಯಿತು, ಇದು ಬಿಟ್ಟು ಹೋಗ್ಬೋದಾ ಅಥವಾ ನಿಜವಾಗಿ ಎಲೆಕ್ಷನ್ ಆಗ್ಬೋದಾ ಅನ್ನೋದು ಮತ್ತು ಈ ಸಮಸ್ಯೆ ಆಗಿದೆ. ಯಾಕೆ ಸೆಪ್ಟೆಂಬರ್ ತಿಂಗಳಲ್ಲೇನ ಅದು ಘೋಷಣೆ ಎಲೆಕ್ಷನ್ ಆಗ್ತದೆ ಅಂತೇಳಿ ಅಂಬುವ ಸ್ಥಿತಿಯಲ್ಲಿದೆ. ಮತ್ತು ಅದು ಕಾಂಪ್ರಮೈಸ್ ಮಾಡಿಕೊಂಡು ಯಾರ್ದೋ ಆಗಲಿ ಅವ್ರು ಬರೋದು ಜನದ ನಿರ್ದೇಶಕರಲ್ಲೇ ಆಯ್ದ್ರಪ್ಪ ನಮ್ಮ ಚುನಾವಣೆ ಬೇಕಾಗಿಲ್ಲ ಅಂತಂದ್ರೆ ಮೋಸ್ಟ್ಲಿ ಅದು ಘೋಷಣೆ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ. ಕಾಂಪ್ರಮೈಸ್ ಆಗುವ ಸಾಧ್ಯತೆಗಳಿದ್ರೆ ಇನ್ನು ಕತ್ತಿಯವ್ರ ಮೈಂಡ್ ಮೇಲೆ ಬಿಟ್ಟಂಥದ್ದು. ಯಾಕಂದರೆ ಕತ್ತಿಯವ್ರಿಗೆ ಈಗಾಗಲೇ ಕತ್ತಿ ಮತ್ತು ಬಿ ಪಾಟೀಲ್ರಿಗೆ ಅಲ್ಲಿಯ ರಾಜಕೀಯ ಬಿಸಿ ಅವ್ರಿಗೆ ಏನದ, ಯಾವ ಪ್ರಮಾಣದಲ್ಲದ, ಜೊಲ್ಲೆ ಮತ್ತು ಜಾರಕಿಹೊಳಿ ಅವರ ಪ್ರಾಬಲ್ಯ ಯಾವ ರೀತಿ ಅದ ಅನ್ನೋದು ಅವ್ರಿಗೆ ಈ ಮುಟ್ಟಿದ್ದರಿಂದಾಗಿ ಅವ್ರು ಮುಂದಿನ ಹೆಜ್ಜೆ ನಿಲ್ಬೋದು ಕತ್ತಿ ಮತ್ತು ಬಿ ಪಾಟೀಲ್ ಅನ್ನೋದು. ಯಾಕಂದರೆ ಈ ಇಲೆಕ್ಷನ್ ಅದ, ಈ ಇಲೆಕ್ಷನ್ದಲ್ಲೇ ಅವರಲ್ಲಿ ಹುಕ್ಕೇರಿ ವಿದ್ಯುತ್ ಸಂಘವ್ರು ಉಳಿಸ್ಕೊಳ್ಳೇಬೇಕು ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿವರೆಗೆ ಕತ್ತಿಯವರು ತಪ್ಪು ಮಾಡಿದರು, ಸರಿ ಮಾಡಿದರು. ಹೀರಾದಲ್ಲೇ ಅನೇಕ ವರ್ಷಗಳಿಂದ ಅವರು ಆಳ್ತಾ ಬಂದರು. ಜೊತೆಗೆ ಬಿ ಪಾಟೀಲ್ ಒಬ್ಬರು ಕಾಂಪಿಟೇಟರ್ ಇದ್ದರು. ಅವತ್ತು ಅವ್ರನ್ನ ಬದಿಗೆ ಸೇರಿಸಿದ್ರು. ಆಮೇಲೆ ಅವ್ರು ಏನೇನೋ ಆಯಿತು, ಒಂದು ಅವ್ರ ಕಡೆ ಹೋದರು, ಇವ್ರ ಕಡೆ ಹೋದರು, ಏನೇನೋ ಮಾಡಿದರು. ಇವತ್ತಂತೆ ಮತ್ತೆ ಒಂದಾಗಿದ್ದಾರೆ. ಯಾಕಂದ್ರೆ ನಮ್ಮ ತಾಲೂಕಿನ ರಾಜಕೀಯ ನಮ್ಮಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ. ಆದರೆ ಒಂದು ಜಿಲ್ಲೆನ ಆಯ್ತಪ್ಪ ಅಂದ್ರೆ ಒಬ್ಬರು ಚಿಕ್ಕೋಡಿ ಅವರು, ಜೊಲ್ಲೆ ಅವರು, ಈ ಸೈಡ ಗೋಕಾಕದ ಜಾರಕಿಹೊಳಿ ಅವರು, ಇವ್ರು ಕುಡ್ಕೊಂಡು ಅದನ್ನು ಹೆರಾ ತೊಗೊಳ್ಕೊಂಡ್ರು. ಇದರ ಅರ್ಥ ಇವತ್ತು ಒಂದು ರೀತಿ ಹಿನ್ನಡೆ ಆಗ್ಯದಪ್ಪ ಬಿ ಪಾಟೀಲ್ರಿಗೆ ಮತ್ತು ಕತ್ತಿ ಅವರಿಗೆ. ಬೇರೆ ಹೊರಗಿನವ್ರ ಒಳಗೆ ತಮ್ಮೊಳಗೆ ತರಬಾರ್ದು ಪ್ರಯತ್ನ ಮಾಡಿದರು, ಅದರ ಒಳಗೆ ಬಂದಿದ್ದಾರೆ ಅವರು ಅನ್ನೋದು ಬೇಕಾದ್ರೆ ಸ್ಪಷ್ಟ ಆಗಿದೆ. ಇನ್ನು ಹುಕ್ಕೇರಿದು ವಿದ್ಯುತ್ ಸಂಘದ ಭಾಳ ಮಹತ್ವದ. ಯಾಕಂದರೆ ಇಡೀ ರಾಜ್ಯದಲ್ಲಿನ ಈ ಹುಕ್ಕೇರಿ ಏನು ವಿದ್ಯುತ್ ಸಂಘದ ಇದು ಒಂದೇ ಇರೋದು. ಜೊತೆಗೆ ಇಲ್ಲಿ ನಡೆಯುವ ಇಲೆಕ್ಷನ್ ಮುಂದಿನ ಈ ಜಿಲ್ಲೆಯ ರಾಜಕೀಯ ಒಂದು ದಿಶೆಯನ್ನು ತೋರಿಸ್ಬೋದೇನೋ ಅಂತೇಳಿ. ಯಾಕಂದ್ರೆ ಚುನಾವಣೆ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಆಗ ಯಾರ ಬಲ ಎಷ್ಟು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆ ಸಂದರ್ಭದಲ್ಲೇ ಆ ದಿಶೆಯಲ್ಲಿ ಚುನಾವಣೆ ಎದುರು ನೋಡ್ತಾ ಇದ್ದಾರೆ ಭಾಳಷ್ಟು ರೈತರು ಅಥವಾ ಅಲ್ಲಿಯ ಸದಸ್ಯರು. ಅದು ಏನಾಗ್ಬೋದು, ಚುನಾವಣೆ ಆಗ್ತದಾ ಇಲ್ವಾ ಅನ್ನುವಂಥದ್ದು. ಬಟ್ ಕತ್ತಿಯವ್ರಿಗೆ ಮಾತ್ರ ಚುನಾವಣೆ ಮಾಡಲೇಬೇಕಂತ ಅನಿವಾರ್ಯತೆ ಅದ. ಯಾಕಂದ್ರೆ ಕಾಂಪ್ರಮೈಸ್ ಆಯ್ತಪ್ಪ ಅಂತಂದ್ರೆ ಈಗಾಗಲೇ ಹೀರಾ ಹೋಗ್ಯದ. ಹೀರಾದ ಎಲೆಕ್ಷನ್ ಯಾವಾಗ ಬರ್ತದೆ ಮುಂದದ. ಬಟ್ ಹುಕ್ಕೇರಿನೂ ಕಾಂಪ್ರಮೈಸ್ ಆಯ್ತಂದ್ರೆ ಈ ಸಹಜ ಅದ. ಗೆದ್ದವ್ರು ಯಾವಾಗಲೂ ಸ್ವಲ್ಪ ಡಾಮಿನೆನ್ಸಿ ಆಗೇ ಆಗ್ತಾರೆ. ಆದಷ್ಟು ತಮ್ಮ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕತ್ತಿ ಮತ್ತು ಬಿ ಪಾಟೀಲ್ ಏನು ಮಾಡಬಹುದು ಅನ್ನೋದ್ರ ಮೇಲೆ ಈ ಎಲೆಕ್ಷನ್ ನಿಂತದ. ಬಟ್ ಕತ್ತಿಯವ್ರಿಗೆ ಗೊತ್ತದ, ನಾವು ಈ ಸಲ ಏನಾದರೂ ಕೈ ಬಿಟ್ಟರೆ ಹಿಂಸಲಿದ್ರೆ ನಾವು ನಿಶ್ಚಿತವಾಗಿಯೂ ಇತಿಹಾಸದ ಪುಟದಲ್ಲಿ ಸೇರಬಹುದೇನೋ ಅನ್ನುವಂಥ ಆತಂಕ ಅವ್ರಿಗದ. ಯಾಕಂದ್ರೆ ಉಮೇಶ್ ಕತ್ತಿ ಅವರಷ್ಟು ದಿಟ್ಟತನ ಆಗಿರ್ಬೋದು, ಜಾನ್ಮೆ ಆಗಿರ್ಬೋದು, ಈಗಿರುತ್ತಿರುವಂಥ ನಿಖಿಲ್ ಅವರಾಗಿರ್ಬೋದು, ಅವ್ರ ಮಗ ಮತ್ತು ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು. ಬಟ್ ಬಿ ಪಾಟೀಲಲ್ಲಿ ಮಾತ್ರ ರಾಜಕೀಯ ಜಾಣತನ ಅನುಭವ ಎಲ್ಲ ಅದ. ಇವ್ರು ಏನು ಮಾಡ್ಬೋದು ಕುತೂಹಲದ ಈ ಸದ್ನೆಲ್ಲ. ಯಾಕಂದ್ರೆ ಹೀರಾ ಕಳೆದುಕೊಂಡು ಏನು ಹೆಜ್ಜೆ ಹಿಂದಿಡ್ತಾರೆ, ಅದು ಹಿಂದೆ ಸರಿದು ಬಿಡ್ತಾರೆ ಚುನಾವಣೆಯಿಂದ. ಇಲ್ಲ ಇದು ನಮ್ಮ ಶಕ್ತಿ ತೋರಿಸುವಂಥ ಸಮಯ ಆಗ್ಯದ, ನಾವು ನಮ್ಮ ಶಕ್ತಿ ತೋರಿಸೋಣ ಅಂತ ಎಲೆಕ್ಷನ್ ಮಾಡ್ತಾರೆ. ಈಗಾಗಲೇ ಜಾರಕಿಹೊಳಿ ಮತ್ತು ನಮ್ಮ ಜೊಲ್ಲೆ ಅವರಂತೆ ರೆಡಿ ಆಗಿದ್ದಾರೆ. ಎಲೆಕ್ಷನ್ಗೆ ಬಂದು ರೆಡಿನ, ಕಾಂಪ್ರಮೈಸ್ ಬಂದು ರೆಡಿನ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಈ ದಿಶೆಯಲ್ಲೇ ಹೀರಾ ಕೈ ಬಿಟ್ಟು ಹೋದ ಮೇಲೆ ಈಗ ನಮ್ಮ ಈ ಕತ್ತಿ ಮತ್ತು ನಮ್ಮ ಬಿ ಪಾಟೀಲರ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ಲಿಕ್ಕತ್ತದ. ಬಟ್ ಒಂದು ಅಂದಾಜಿನ ಪ್ರಕಾರ ಭಾಳಷ್ಟು ಜನ ಹೇಳೋ ಪ್ರಕಾರ ಅವ್ರನ್ನ ಅತ್ಯಂತ ಸಮೀಪದಿಂದ ನೋಡಿದಂಥವ್ರು ಹೇಳುವಂಥ ಅಭಿಪ್ರಾಯದ ನೆಲೆಗಟ್ಟಿನಲ್ಲ. ಮತ್ತು ಅವ್ರ ಸಮೀಪದವ್ರು ಬಂದು ಚರ್ಚೆ ಮಾಡಿದ ನೆಲೆಗಟ್ಟು ಹೇಳೋದಾದ್ರೆ ಇಲೆಕ್ಷನ್ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವ ಅನ್ನುವಂಥದ್ದು. ಬಟ್ ಈಗ ರಭಸ ಏರಿಳಿತು ನೋಡಿದ್ರೆ ಎತ್ತ ಬೇಕಾದಂತೆ ರಾಜಕೀಯ ಹೊರಡ್ಬೋದು, ಕತ್ತಿಯವ್ರ ಕಡೆ ಹೊರಡ್ಬೋದು. ಭಾಳ ಇನ್ನೊಂದು ಆಗಿದ್ದಾಗ ಅವ್ರಿಗೆ ಏನು ಹೀರಾ ಕಡೆ ಹೋದವರು, ನಮ್ಮ ಇವ್ರ ಕಡೆ ಜೊಲ್ಲೆಯವ್ರ ಕಡೆ ಹೋದವರು, ಹೀರಾದವರು ಮತ್ತು ಬರ್ಬೋದು. ಮರಳಿಗೂಡಿಗೆ ಅಂತೇಳಿ ಮರಳಿಗೂಡಿಗೆ ಬರ್ತಾರೋ ಏನು ಅಲ್ಲೇ ಇರ್ತಾರೋ. ಮತ್ತು ನೋಡೋಣ ಒಂದು 24 ವರ್ಷ ಏನೇನಾಗ್ತದೆ ಡೆವಲಪ್ಮೆಂಟ್. ಅದಕ್ಕೆ ನಾನು ದಿನನಿತ್ಯಲ್ಲಿ ಡೆವಲಪ್ಮೆಂಟ್ ಏನಾಗ್ಲಿಕ್ಕತ್ತದ, ಇದು ಬೆಳಗಾವಿ ರಾಜಕೀಯ ಮೇಲೆ ಏನು ಪ್ರಭಾವ ಮಾಡ್ಬೋದು, ಇಲ್ಲಿ ಯಾರು ಡಾಮಿನೆಂಟ್ ಆಗ್ಬೋದು
ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ. ಕೆಲವೊಂದಿಷ್ಟು ವಿಶ್ಲೇಷಕರು ಹೇಳ್ತಾರೆ ಇಲ್ಲ ಕಾಂಪ್ರಮೈಸ್ ಅದ್ರ ಒಳ್ಳೇದು ಅಂತೇಳಿ. ಒಳ್ಳೇದು ಹೌದು, ತಿಕ್ಕಾಟ ಇರೋದಲ್ಲ, ಚೆನ್ನಾಗಿ ಆಗ್ತದೆ. ಬಟ್ ಡೆಮೋಕ್ರಸಿ ಅಂತಂದ್ರೆ ಚುನಾವಣೆ ಆಗಿ ಆಯ್ತಪ್ಪ ಅಂತಂದ್ರೆ ಎಲ್ಲರಿಗೂ ತಮ್ಮ ಮತವನ್ನು ಹಾಕುವಂಥ ಅಧಿಕಾರ ಇರ್ತದೆ. ಈಗ ರೈತರಿಗೆ ಏನಾಗ್ತದಪ್ಪ ಅಂದ್ರೆ ತಮ್ಮ ಮತ ಹಾಕುವಂಥದ್ದು ಇರ್ತದೆ. ಯಾರೂ ಆಯ್ಕೆ ಮಾಡೋದು ಅಟ್ಲೀಸ್ಟ್ ಅವ್ರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಹಾಗೆ ಇರ್ತದೆ. ತಮ್ಮ ನಿರ್ದೇಶಕರಂತ ಹವಾ ಆಯ್ಕೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ರೈತರು ಸಹಿತ ತಮ್ಮ ನಿರ್ದೇಶಕರ ಸ್ಥಾನಕ್ಕೆ ತಮ್ಮವ್ರು ಯಾರೂ ನಿಲ್ಲಿಸ್ಬೋದು, ಚುನಾವಣೆ ಮಾಡ್ಬೋದು, ಏನೂ ಆಗ್ಬೋದು. ಯಾಕಂದ್ರೆ ಇಲ್ಲಿ ಮುಖ್ಯ ರೈತರಿಗೆ ಮಾತನಾಡೋ ಅವಕಾಶ ಅಥವಾ ನಿರ್ದೇಶಕ ಸ್ಥಾನಕ್ಕೆ ಬರುವಂಥ ಅವಕಾಶಗಳು ಸಿಕ್ಕರೆ ಒಳ್ಳೆಯದು. ಯಾವುದೇ ಬಡದ ಕೈಗೊಂಬೆ ಯಾರೂ ಆಗೋದು ಅವಶ್ಯಕತೆ ಇಲ್ಲ ಅನ್ನೋ ಡೆಮೋಕ್ರಸಿಯ ಒಂದು ಮಾತು. ಆದರೂ ಕಾಂಪ್ರಮೈಸ್ ಮಾಡಬೇಕಂತ ಭಾಳ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಾಗ್ತದೆ ನೋಡೋಣ, ಅದನ್ನು ಕಾಂಪ್ರಮೈಸ್ ಆಗ್ತದೋ ಏನೋ ಇಲೆಕ್ಷನ್ ಆಗ್ತದೋ ನೋಡೋಣ ಅಂತ ಹೇಳ್ತಾ, ಈಗ ಮುಂದಿನ ನಡೆ ಏನು ಪಾಟೀಲ್ ಮತ್ತು ಕತ್ತಿ ಅಂದರೆ ರಮೇಶ್ ಕತ್ತಿಯವರ ನಡೆ ಏನು, ಈ ಒಂದು ಚೆಕ್ಮೇಟಿಗೆ ಏನು ಉತ್ತರ ಕೊಡ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.